ಹಾಯ್ ಗೈಸ್, ವೆಲ್ಕಮ್ ಟು ಕಾರ್ತಿಕ್ಸ್ ಕಿಚನ್. ಸೊ ಇವತ್ತು ನಾವು ಮಾಡ್ತಾ ಇದ್ದೀವಿ ಎಗ್ ಬಿರಿಯಾನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಗ್ ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸ್ನ ಸುಮ್ಮನೆ ಹಾಗೆ ಒಂದ್ಸಲ ನೋಡ್ಕೊಳ್ಳಿ. ಬನ್ನಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಚಕ್ಕೆ, ಸೋಂಪು, ಸ್ಟಾರ್ ಹೂವು, ಪೆಪ್ಪರು, ಏಲಕ್ಕಿ, ಧನಿಯಾ, ಗುಂಟೂರು ಡ್ರೈ ಚಿಲ್ಲಿ, ಪಲಾವ್ ಎಲೆ, ಈರುಳ್ಳಿ, ಟೊಮ್ಯಾಟೊ, ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ. ಒಂದು ಕಡಾಯಿಗೆ ಆಯಿಲ್ ತಗೊಳ್ಳಿ. ಆಯಿಲ್ಗೆ ಡ್ರೈ ಮಸಾಲ ಐಟಮ್ಸ್ ಎಲ್ಲ ಆ್ಯಡ್ ಮಾಡಿ. ಅದಕ್ಕೆ ಒಂದು ಸ್ವಲ್ಪ ಧನಿಯಾ, ಆ ಧನಿಯಾ ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ ಅದಕ್ಕೆ ಪಲಾವ್ ಎಲೆ ಆ್ಯಡ್ ಮಾಡಿ. ಅದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ. ಅದಕ್ಕೆ ಡ್ರೈ ಚಿಲ್ಲೀಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಸೊ ಮಸಾಲೆ ಫ್ರೈ ಮಾಡೋದ್ರಿಂದ ನಮಗೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೀಗ ನಾನು ಆನಿಯನ್ಸ್ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ ಆನಿಯನ್ಸ್ ಹಾಕಿ ಆನಿಯನ್ಸ್ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಆನಿಯನ್ಸ್ನ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ, ನಾನು ಇದಕ್ಕೆ ಜಸ್ಟ್ ಫಾರಮ್ ಟೊಮೆಟೊ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ. ಸೊ ನಾಟಿ ಟೊಮೆಟೊ ತೊಗೊಂಡಿಲ್ಲ. ಇದನ್ನು ಕೂಡ ಹಾಕಿ ಫ್ರೈ ಮಾಡಿ. ಸೊ ಮಸಾಲೆ ಚೆನ್ನಾಗಿ ಹುರ್ಕೊಳ್ಳಿ, ಬಿಕಾಸ್ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಆ್ಯಂಡ್ ಮಸಾಲೆ ಹುರ್ಕೊಂಡ್ರೆ ಅದು ನಮಗೊಂದು ಒಳ್ಳೆ ಕಲರ್ ಬರುತ್ತೆ. ಸೊ ಮಸಾಲೆಗೆ ಬೇಯಕ್ಕೆ ಬೇಕಾದಷ್ಟು ಸಾಲ್ಟು ಆ್ಯಂಡ್ ಒಂದು 2 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಮತ್ತು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ. ಸೊ ದಟ್ ಅರಿಶಿನ ಆ್ಯಡ್ ಹಾಕೋದ್ರಿಂದ ನಮಗೆ ಮಸಾಲೆ ಕಲರ್ ಚೆನ್ನಾಗಿ ಬರುತ್ತೆ. ಸೊ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫೈನಲ್ ಆಗಿ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪುದೀನ. ಸೊ ನಮಗೆ ಇದು ರೆಡ್ ಕಲರ್ ಬೇಕಾಗಿರೋದ್ರಿಂದ ಪುದೀನ ಮತ್ತು ಕೊತ್ತಂಬರಿ ಬೇಕಾಗಿರೋ ಕ್ವಾಂಟಿಟಿಯಲ್ಲಿ ಹಾಕಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ಅದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಫೈನ್ ಪೇಸ್ಟ್ ಆಗಿದೆ. ಸೊ ಬನ್ನಿ ಈಗ ನಾವು ಬಿರಿಯಾನಿ ಮಾಡ್ಕೊಳ್ಳೋಣ. ಸೊ ಒಂದು ಪಾತ್ರೆ ತಗೊಳ್ಳಿ. ಆ ಪಾತ್ರೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸೊ ಅದಕ್ಕೆ ನಾನು ತುಪ್ಪ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಸೊ ತುಪ್ಪ ಆ್ಯಡ್ ಮಾಡೋದ್ರಿಂದ ನಮಗೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಕಾದ್ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಆ್ಯಡ್ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿನ ತುಪ್ಪ ಮತ್ತು ಎಣ್ಣೆಲೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಮೊಟ್ಟೆಗೆ ಮಸಾಲ ಹಾಕ್ಕೊಳ್ಳೋಣ. ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ಳೋ ಥರ ಒಂದು ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ ಅದಕ್ಕೊಂದು ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಹಾಕೋತಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಟರ್ಮರಿಕ್, ಅರಿಶಿನ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಮೊಟ್ಟೆಗೆ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ. ಆ್ಯಂಡ್ ಈ ಮಸಾಲಾನ ಈ ಮೊಟ್ಟೆನ ನಾನು ನೀಟಾಗಿ ತಿರ್ಗಿ ಆಯಿಲಲ್ಲಿ ಫ್ರೈ ಮಾಡ್ತೀನಿ. ಸೊ ಆಗ ಮೊಟ್ಟೆ ಮೆತ್ತಗಿರೋದು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಆ್ಯಂಡ್ ತಿನ್ನೋವಾಗ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸೊ ನಾನು ಆನಿಯನ್ಸು ಮತ್ತು ಮೊಟ್ಟೆ ಮತ್ತು ಮಿಕ್ಸ್ ಮಾಡಿರೋ ಮಸಾಲ ಅದನ್ನು ಮಾತ್ರ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಮೊಟ್ಟೆ ಒಂದು ಸ್ವಲ್ಪ ಸಾಫ್ಟ್ ಇರುತ್ತಲ್ವ, ನೀವು ಆಯಿಲ್ಗೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಜೊತೆಗೆ ನಾವು ಹಾಕಿರೋ ಮಸಾಲೆ ಕೂಡ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸೊ ಈಗ ಅದನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಕೋತಾ ಇದ್ದೀನಿ. ಈ ಒಂದು ಸ್ವಲ್ಪ ಬ್ರೌನ್ ಆನಿಯನ್ಸ್ ಏನಿದೆ ಅದನ್ನು ಕೂಡ ಮೇಲೆ ಹಾಕೋತೀನಿ. ಸೊ ಲಾಸ್ಟಲ್ಲಿ ನಾವು ಅದನ್ನು ಟಾಪ್ ಮಾಡೋವಾಗ, ಅಂದರೆ ಲೈಕ್ ಮೊಟ್ಟೆನ ಬಿರಿಯಾನಿಗೆ ಹಾಕೋವಾಗ ಈ ಆನಿಯನ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈಗ ಅದಕ್ಕೆ ಒಂದು ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸೊ ಅದಕ್ಕೊಂದು ಸ್ವಲ್ಪ ಟೊಮೆಟೊ ಆ್ಯಡ್ ಮಾಡಿದ್ದೀನಿ. ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಆಲ್ರೆಡಿ ನಾನು ರುಬ್ಬಕ್ಕೆ ತೊಗೊಂಡಿದ್ದೀನಿ. ಸೊ ಈ ಟೊಮೆಟೊ ಒಂದು ಸ್ವಲ್ಪ ಹಸಿ ವಾಸನೆವರೆಗೂ ಹುರ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪುದೀನ ಇದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಈಗ ರುಬ್ಕೊಂಡಿರೋ ಮಸಾಲೆ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮಸಾಲೆ ಹಾಕಿ ನೀಟಾಗಿ ಇನ್ನೊಂದ್ಸಲ ಫ್ರೈ ಮಾಡ್ತೀನಿ. ಸೊ ಈಗ ನಾನು ಇದಕ್ಕೆ ತಿರ್ಗಾ ಆ ಒಂದು ಮೊಟ್ಟೆಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಆ ಮಸಾಲೆ ಏನಿದೆ ಆ ಮಸಾಲೆನ ಮೊಟ್ಟೆಗೆ ಆ್ಯಡ್ ಮಾಡ್ತಾ ಇದ್ದೀನಿ.
ಬಿಕಾಸ್ ಸೊ ದಟ್ ಮಸಾಲೆ ನೀಟಾಗಿ ಮೊಟ್ಟೆ ಸಾಕಾಗತ್ತೆ. ಸೊ 1 kg ಪಲಾವ್ ಮಾಡ್ತಿರೋದ್ರಿಂದ ಅದಕ್ಕೆ ಒಂದು ಹಿಡಿಯಷ್ಟು ಕಲ್ಲುಪ್ಪು ಆ್ಯಡ್ ಮಾಡಿದ್ದೀನಿ. ಸೊ ಇದು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ಸೊ ಈಗ ನೀರು ಬಾಯ್ಲ್ ಆಗ್ತಿದೆ. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಿ. ಲೆಮನ್ ಆ್ಯಡ್ ಮಾಡೋದ್ರಿಂದ ನಮಗೆ ರೈಸ್ ಉದುರಾಗಿ ಬರುತ್ತೆ. ಸೊ ನೀವು ಲೆಮನ್ ಆ್ಯಡ್ ಮಾಡೋವಾಗ ಸೀಡ್ಸ್ ಅದ್ರೊಳಗಡೆ ಬೀಳಬಾರ್ದು, ಬಿದ್ದರೆ ನೀರೆಲ್ಲ ಕಹಿ ಬಂದ್ಬಿಡುತ್ತೆ. ಸೊ ಇದಕ್ಕೆ ನಾನೀಗ ರೈಸನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ನಾನು ಇದಕ್ಕೆ ಆ್ಯಡ್ ಮಾಡ್ತಿರೋ ರೈಸ್ ಬಂದು ಫುಲ್ ಜೀರಾ ಸಾಂಬಾರ್ ರೈಸ್ ಆ್ಯಡ್ ಮಾಡ್ತಿದ್ದೀನಿ. ರೈಸನ್ನು ವಾಶ್ ಮಾಡಿಲ್ಲ. ಜೀರಾ ಸಾಂಬಾರ್ ರೈಸ್ನ ನೀವು ವಾಶ್ ಮಾಡಿದ್ರೆ ಅದರದ್ದು ಟೇಸ್ಟ್ ಹೋಗ್ಬಿಡುತ್ತೆ, ಮತ್ತೆ ಅಷ್ಟು ಸ್ಮೆಲ್ ಕೂಡ ಇರೋದಿಲ್ಲ. ಸೊ ಈಗ ನಾವು ಇದನ್ನ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಸೊ ಈಗ ಈ ಒಂದು ಹದಕ್ಕೆ ಬಂದಮೇಲೆ ನಾವೇನು ಆ ಮೊಟ್ಟೆ ಇತ್ತಲ್ವಾ, ಆ ಎಗ್ಸನ್ನ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಮೊಟ್ಟೆ ಹಾಕಿ ನೀವು ಜಾಸ್ತಿ ಕಲ್ಸಕ್ಕೆ ಹೋಗಬಾರ್ದು, ಮೊಟ್ಟೆ ಹೊಡೆದೋಗುತ್ತೆ. ಸೊ ಈಗ ಮಸಾಲ ಕೂಡ ನಾನು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ಈಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ, ದಮ್ ಕಟ್ಟೋದಕ್ಕೋಸ್ಕರ ಒಂದು ಸ್ವಲ್ಪ ತುಪ್ಪ, ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ, ಇದೆಲ್ಲದನ್ನು ಆ್ಯಡ್ ಮಾಡಿ ನಾವೀಗ ಅದನ್ನು ಅಟ್ಲೀಸ್ಟ್ ಒಂದು 5 to 10 minutesವರೆಗೂ ದಮ್ ಕಟ್ಕೊಳ್ಳೋಣ. ನೋಡಿ ಒಂದು ಸ್ವಲ್ಪ ಇನ್ನೂ ನೀರಿದೆ. ಸೊ ಅದೇ ನೀರಲ್ಲೇ ಚೆನ್ನಾಗಿ ಅನ್ನ ನಮಗೆ ಕುಕ್ ಆಗಿರುತ್ತೆ. ಸೊ ಅವಾಗ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಒಂದು 5 to 10 minutes ದಮ್ ಕಟ್ಕೊಂಡ್ರೆ ಸಾಕು. ಕೆಳಗಡೆ ಒಂದು ತವ ಇಟ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಸೊ ಬನ್ನಿ ಹೇಗಿದೆ ಅಂತ ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಸೊ ಬಿಸಿ ಬಿಸಿಯಾಗಿ ಜೀರಾ ಸಾಂಬಾರ್ ಸ್ಮೆಲ್ ಘಮ್ ಅಂತ ಬರ್ತಾ ಇದೆ. ಸೊ ಜೀರಾ ಸಾಂಬಾರ್ ಏನಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ಅದು ಡಿಫ್ರೆಂಟಾಗಿ ನೀವು ನಾರ್ಮಲ್ ಬುಲೆಟ್ ರೈಸ್ ಬೇಕಂದ್ರೂ ತೊಗೋಬೋದು. ಅನ್ನಕ್ಕೆ ಚೆನ್ನಾಗಿ ಮಸಾಲೆ ಹಿಡಿದಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಎಗ್ಗೆ ಕೂಡ ಮಸಾಲೆ ಚೆನ್ನಾಗಿ ಹಿಡಿದಿರೋದ್ರಿಂದ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.